ಲೋಕಸಭೆ ಚುನಾವಣೆಯ ಅಖಾಡದಲ್ಲಿ ಈಗಾಗಲೇ ಪ್ರಚಾರದ ಅಬ್ಬರವೂ ಕೂಡ ಬಹಳ ಜೋರಾಗಿ ಸಾಗ್ತಾ ಇದೆ. ನಮ್ಮ ಜೊತೆಗೆ ಇವತ್ತು ಕರ್ನಾಟಕ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಹಾಗೆಯೇ ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವ ಆರ್ ಅಶೋಕ್ ಅವರು ಜಾಯ್ನ್ ಆಗಿದ್ದಾರೆ. ಬಿಜೆಪಿ ಯಾವ ಸ್ವರೂಪದಲ್ಲಿ ಈ ಎಲೆಕ್ಷನನ್ನು ಕರ್ನಾಟಕದಲ್ಲಿ ಎದುರಿಸ್ತಾ ಇದೆ ಅನ್ನುವಂಥದ್ದು ಒಂದು ಭಾಗ. ಆದರೆ ಬಹಳ ಮುಖ್ಯವಾಗಿರುವಂಥದ್ದು ಹಳೆ ಮೈಸೂರು ಭಾಗದಲ್ಲಿರುವಂತಹ ಈ ದೋಸ್ತಿ. ಕರ್ನಾಟಕದಲ್ಲಿ ದೋಸ್ತಿ ಇದೆ ನಿಜ, ಆದರೆ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ದೋಸ್ತಿಗೆ ದೊಡ್ಡ ಸವಾಲು ಕೂಡ ಇದ್ದೇ ಇರುವಂಥದ್ದು. ಇದನ್ನು ಹೇಗೆ ಅಶೋಕ್ ಅವರು ನಿಭಾಯಿಸುವಂಥ ವಿಚಾರಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ನಾನು ಅಶೋಕ್ ಅವರು ಮಾತನಾಡ್ತೀನಿ. ಅಶೋಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಲೋಕಸಭೆ ಅಖಾಡ ಟಾರ್ಗೆಟ್ 28ಕ್ಕೆ 28 ಗೆದ್ದುಬಿಡಬೇಕು ಅನ್ನುವಂಥ ಯೋಚನೆಯಲ್ಲಿ ಬಿ ಜೆ ಪಿ ಹೊರಟಿದೆ. ಎಷ್ಟರ ಮಟ್ಟಿಗೆ ನಿಮ್ಮ ಗುರಿಯ ಹತ್ತಿರಕ್ಕೆ ನೀವು ಹೋಗ್ತಾ ಇದ್ದೀರಿ ಅಂತೇಳಿ ನಿಮಗೆ ವಿಶ್ವಾಸ ಇದೆ ಈ ಹಂತದಲ್ಲಿ? ನಾವೇನು ಉತ್ಪ್ರೇಕ್ಷೆಯಾಗಿ 28 ಅಂತ ಹೇಳಿಲ್ಲ. ನಾವು ಕಳೆದ ಬಾರಿ, ಈಗ ಕಾಂಗ್ರೆಸ್ ಅವರು ಕಳೆದ ಬಾರಿ 1 ಸೀಟ್ ಗೆದ್ದಿದ್ದಾರೆ. ಅವ್ರು ನಾವು 20 ಗೆಲ್ತೀನಿ ಅಂದರೆ ಅದು ಉತ್ಪ್ರೇಕ್ಷೆ. ನಾವು ಲಾಸ್ಟ್ ಟೈಮ್ 25 ಗೆದ್ದಿದ್ದೀರಿ. ಇನ್ನು 3 ಅಷ್ಟೇ ಶಾರ್ಟೇಜ್ ನಮಗೆ. ಇನ್ನು 3 ಅಚೀವ್ಮೆಂಟ್ ನಾವು ತೋರಿಸ್ತಾ ಇದ್ದೀರಿ. ಕಾಂಗ್ರೆಸ್ ಅವ್ರ ರೀತಿ 1 ಗೆದ್ದು 20 ಗೆಲ್ತೀರಿ ಅಂತ ಹೇಳಿಲ್ಲ. ನಾವು 25 ಗೆದ್ದಿದ್ದೀರಿ. ಈಗ ಮತ್ತು ಸುಮಲತಾ ಬಂದು 26 ಆಗಿದೆ. HD ರೇವಣ್ಣ ಮಗ ಬಂದು 27 ಔಟಿದ್ದೀರಿ. ಇನ್ನು ಒಂದು ಬಾಕಿ ಇರೋದು. ನಾವು ಒಂದು ಎಕ್ಸ್ಟ್ರಾ ಹೇಳ್ತಾ ಇದ್ದೀರಿ ಅಷ್ಟೇ. ಅಷ್ಟಕ್ಕೆ ಕಾಂಗ್ರೆಸ್ ಅವ್ರಿಗೆ ಹೊಟ್ಟೆ ಉರಿ ಶುರುವಾಗ್ಬಿಟ್ಟಿದೆ. ಅದು ಅಲ್ಲಿ ಪ್ರಬಲವಾದಂಥ ಅಭ್ಯರ್ಥಿ ಹಾಕಿದ್ದೀರಿ. ಅದನ್ನು ಕೂಡ ಡಾಕ್ಟರ್ ಮಂಜುನಾಥ್, ಹೃದಯವಂತ ಮಂಜುನಾಥ್ ಕಲ್ಲು ಬಂಡೆಯ ವಿರುದ್ಧ ನಿಂತಿದ್ದಾರೆ. ಇದು ನಾವು ಉತ್ಪ್ರೇಕ್ಷವಾಗಿ ಹೇಳ್ತಾ ಇಲ್ಲ. 28ಕ್ಕೆ 28 ಯಾಕೆ ಗೆಲ್ತೀರಿ ಅಂತ ಹೇಳಿದ್ರೆ ಆ ಥರ ಕಾನ್ಫಿಡೆನ್ಸ್ ಇದೆ ನಮಗೆ. ನಾಯಕತ್ವ ಇದೆ, ಮೋದಿ ನಾಯಕತ್ವ ಇದೆ. ಅವ್ರಿಗೆ ಯಾರು ನಾಯಕರಿದ್ದಾರೆ? ಇಟ್ಸ್ ಎ ಪಾರ್ಲಿಮೆಂಟ್ ಚುನಾವಣೆ. ಇದು ದೇಶದ ಪ್ರಧಾನಿಯನ್ನು ಆಯ್ಕೆ ಮಾಡುವಂಥ ಚುನಾವಣೆ. ಪ್ರಧಾನಿಯನ್ನು ಆಯ್ಕೆ ಮಾಡಬೇಕು ಅಂದರೆ ಕ್ಯಾಪ್ಟನ್ ಬೇಕು. ಮೈ ಕ್ಯಾಪ್ಟನ್ ಈಸ್ ನರೇಂದ್ರ ಮೋದಿ. ವಾಟ್ ಈಸ್ ಯುವರ್ ಕ್ಯಾಪ್ಟನ್? ದೇರ್ ಈಸ್ ನೋ ಬ್ಲ್ಯಾಂಕ್, ಝೀರೋ. ಎಲ್ಲೋದ್ರೂ ನೀವು ರಾಹುಲ್, ಪಾಪ ರಾಹುಲ ಅದೇನೋ ಕರಿಮಣಿ ಸರ ಅಂತ ಬರ್ತತೆ. ಏನಿಲ್ಲ ಅಂದರೆ ರಾಹುಲ ಅಂತಾರೆ. ಎಲ್ಲಿದೆ ರಾಹುಲ್ ಗಾಂಧಿ? ಹೈಲೈಟೇ ಆಗ್ತಾ ಇಲ್ಲ ರಾಹುಲ್ ಗಾಂಧಿನ. ರಾಹುಲ್ ಗಾಂಧಿ ನಮ್ಮ ಪ್ರಧಾನಮಂತ್ರಿ ಅಂತ ಫೋಕಸ್ಸೇ ಮಾಡ್ತಾ ಇಲ್ಲ ಯಾರೂ. ಅಂದರೆ ನಾಯಕತ್ವದ ಕೊರತೆ ಕಾಂಗ್ರೆಸ್ಸಲ್ಲಿ ಕಾಯ್ತಾ. ದಟ್ ಈಸ್ ಅ ಬಿಗ್ ಡ್ರಾಬ್ಯಾಕ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಆದರೆ ರಾಜ್ಯದಲ್ಲಿ ಬಿಜೆಪಿಗೆ ಏನು ನಾಯಕತ್ವ ಏನು ಬಹಳ ಅದ್ಭುತವಾಗಿಲ್ಲ. ಕಾಂಗ್ರೆಸ್ ಒಂದು ಒಳ್ಳೆಯ ನಾಯಕತ್ವವನ್ನು ಹೊಂದಿದೆ ಅನ್ನುವಂಥ ಕಾಂಗ್ರೆಸ್ ಪ್ರಾಜೆಕ್ಟ್ ಮಾಡ್ತಾ ಇದೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಅನ್ನುವಂಥ ಜೋಡಿ ಇದೆ. ಬಿಜೆಪಿಯಲ್ಲಿ ಏನಿದೆ ಅನ್ನುವಂಥ ಪ್ರಶ್ನೆ ಅವರು ಕೇಳ್ತಾ ಇದ್ದಾರೆ. ಬಿಜೆಪಿ ಹಾಗಾದ್ರೆ ಏನಿದೆ? ಆ ಚುನಾವಣೆ ಮುಗಿದೋಯ್ತು. 1 ವರ್ಷದಿಂದನೇ ರಾಜ್ಯದ ಚುನಾವಣೆ ಮುಗಿದೋಯ್ತು. ಸಿದ್ದರಾಮಯ್ಯ, DK ಶಿವಕುಮಾರ್ ಅಂದಿದ್ದು 1 ವರ್ಷದಿಂದ ಎಲ್ಲ ಆಗೋಯ್ತು. ಇವ್ರು ಫ್ರೀ ಎಲ್ಲ 1 ವರ್ಷದಿಂದ ಆಗಿತ್ತು. ಈಗ ದೇಶದ ಚುನಾವಣೆ ನಡೀತಾ ಇರೋದು. ಪ್ರಧಾನಮಂತ್ರಿ ಚುನಾವಣೆ, ರಾಜ್ಯದ ಮುಖ್ಯಮಂತ್ರಿ ಚುನಾವಣೆ ಅಲ್ಲ. ಜನ ಭಾಳ ಬುದ್ಧಿವಂತಿದ್ದಾರೆ. ನೀವು ಹಳ್ಳಿ ಜನನ ಕೇಳಿದ್ರೂ ಭಾಳ ಬುದ್ಧಿವಂತರಿದ್ದಾರೆ. ದೇಶದ ಚುನಾವಣೆ ಇದು. ಈಗ ನಾವು ಪ್ರಪಂಚದ ಒಂದು ನಾಯಕತ್ವ ಅಂದಾಗ ಏನು ನಾವು ಕರ್ನಾಟಕದ ಬಗ್ಗೆ ಮಾತಾಡ್ತೀರಾ? ನಾವು ಈ ಜಿಲ್ಲಾ ಪಂಚಾಯತಿ ಬಂದಾಗ, ಗ್ರಾಮ ಪಂಚಾಯತಿ ಬಂದಾಗ ನಾವು ಮೋದಿಯವ್ರನ್ನ ಕರ್ಕೊಂಬಂದು ನಿಲ್ಸೋಕ್ಕಾಗುತ್ತೆ ಇಲ್ಲಿ? ಹಂಗಲ್ಲ. ಯಾವ್ಯಾವ ಚುನಾವಣೆಗೆ ಯಾರ್ಯಾರ ನಾಯಕತ್ವ ಅನ್ನೋದು ಬೇಕಾದ. ಕಳೆದ ಬಾರಿ ನೀವು ಹೇಳಿದ್ರಿ DK ಶಿವಕುಮಾರ್ ಅಂತ. ಆಯಿತು, ಚುನಾವಣೆ ಮುಗೀತು. ನಮಗೂ ರಾಜ್ಯದಲ್ಲಿ ನಾಯಕತ್ವ ಅಲ್ಲ. ಯಡಿಯೂರಪ್ಪನವರು 4 ಸಾರಿ ಮುಖ್ಯಮಂತ್ರಿ, ಸಿದ್ದರಾಮಯ್ಯ 2 ಸಾರಿ ಮುಖ್ಯಮಂತ್ರಿ. ನಮ್ಮ ಹತ್ರ ನಾಯಕತ್ವ ಇದೆ. ನಮ್ಮ ಹತ್ರ ಜಗದೀಶ್ ಶೆಟ್ಟರು ಇದ್ದಾರೆ. ಈಗ ಸದಾನಂದ ಗೌಡರು ಇದ್ದಾರೆ, ಮುಖ್ಯಮಂತ್ರಿಗಳಿಗೆ ಕೆಲಸ ಮಾಡಿದವರು. ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ ನಾಯಕತ್ವ ಕೊಡುವಂಥದ್ದಕ್ಕೆ. ನಾನು ಅಪೋಸಿಷನ್ ಲೀಡರ್ ಆಗಿದ್ದೀನಿ ಇವತ್ತು. ನಾನು ಹಳೆ ಮೈಸೂರು ಭಾಗದಲ್ಲಿ ನಮ್ಮದೇ ಆದಂಥ BJP ಆದಂಥ ಒಕ್ಕಲಿಗ ವೋಟ್ ಬ್ಯಾಂಕ್ ಇದೆ. ನಮ್ಮದೂ ಕೂಡ ವೋಟ್ ಬ್ಯಾಂಕ್ ಇದೆ. ನಾವು ಬೆಂಗಳೂರಲ್ಲಿ ಕಳೆದ 20 ವರ್ಷದಿಂದ ಇವ್ರ ಯೋಗ್ಯತೆಗೆ, ಕಾಂಗ್ರೆಸ್ ಯೋಗ್ಯತೆಗೆ 1 ಸೀಟ್ ಗೆಲ್ಲಕ್ಕಾಗಿಲ್ಲ. ಇವರು ಏನು ನಾಯಕತ್ವ ಕೊಡ್ತಾರೆ ಇವರು? ಅದೇ ನಿಮಗೆ ಇಷ್ಟ ನಾಯಕತ್ವ ಇರುವಂಥ ನಿಮ್ಮಲ್ಲಿ. ಹಾಗಾದರೆ ಈಗ ಆ 1 ಸೀಟನ್ನು ಗೆಲ್ಲೋದಕ್ಕೆ ನಿಮ್ಮದೇ ಆದಂಥ ಸ್ವಂತ ಅಭ್ಯರ್ಥಿ ಇರಲಿಲ್ಲ? ದೇವೇಗೌಡರ ಅಳಿಯನನ್ನು ನಿಮ್ಮ ಪಕ್ಷಕ್ಕೆ ಎರವಲು ತಗೊಂಡು ಬಂದು ಅಭ್ಯರ್ಥಿಯಾಗಿ ಮಾಡಬೇಕಂತ ಅನಿವಾರ್ಯತೆ ಯಾಕೆ ಹಂಗಂದ್ರೆ ಸೃಷ್ಟಿಯಾಯಿತು ಬಿಜೆಪಿಗೆ? ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಇವತ್ತು ಕಾಂಗ್ರೆಸ್ ಕೇಳ್ತಾ ಇದ್ರಿ. ನಿಮ್ಮ ಹತ್ರ JDSನ ಕುಟುಂಬದಿಂದ ಒಬ್ಬ ಅಭ್ಯರ್ಥಿನ ಕರ್ಕೊಂಡು ಬಂದು ಬಿಜೆಪಿಯವ್ರು ನಿಲ್ಲಿಸ್ಕೊಂಡಿದ್ರಲ್ಲ. ಆ ಕಡೆ JDS ಇಲ್ಲ, ಈ ಕಡೆ ಬಿಜೆಪಿಗೂ ಏನಾಗಿದೆ ಅನ್ನೋಂಥ ಪ್ರಶ್ನೆ ಇದೆ. ಮತ್ತು ಚುನಾವಣೆ ಅನ್ನೋದು ಒಂದು ಯುದ್ಧ, ಮಹಾಭಾರತ ಇದ್ದಂಗೆ. ಮಹಾಭಾರತ ಯುದ್ಧದಲ್ಲಿ ಯಾರು ನಾಯಕತ್ವ ವಹಿಸ್ತಾರೋ ಅದು ತಕ್ಕನಂಗೆ ನಾವು ನಾಯಕತ್ವಗಳನ್ನು ಕೊಡಬೇಕು. ದಟ್ ಈಸ್ ದ ಪಾಲಿಟಿಕ್ಸ್, ದಟ್ ಈಸ್ ದ ಗೇಮ್. ಆ ಗೇಮನ್ನು ನಾವು ಮಾಡಿದ್ದೀರಿ. ಅದಕ್ಕೆ ಅವ್ರು ನಡುಗಿರೋದು.
ದಡ 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 ಅಂತ ನಡಗಿರೋದು ಇದಕ್ಕೋಸ್ಕರನೇ, ಈ ಪಾಲಿಟಿಕ್ಸ್ಗೆ ಅವ್ರು ನಡೆದಿರೋದು. ನಿಜ, ದೇವೇಗೌಡರ ಅಳಿಯ ಅನ್ನೋದರಲ್ಲಿ ಪ್ರಶ್ನೆನೇ ಇಲ್ಲ, ಒಪ್ಕೊತೀನಿ ನಾನು. ಆದರೆ ಏನು ಬಿ ಜೆ ಪಿಯಲ್ಲಿ ನಿಲ್ಬಾರ್ದು ಅಂತ ಇದೆಯಾ? NDA ಈಸ್ ಅವರ್ ಪಾರ್ಟ್ನರ್, ನಮ್ಮ ಪಾರ್ಟ್ನರ್ ಇದ್ದಾರೆ ಅವರು. ಮತ್ತು ಮಂಜುನಾಥ್ ಅವ್ರನ್ನ ಮೊದಲಿಂದನೂ ಕೂಡ ನಮ್ಮ ಅಭ್ಯರ್ಥಿ ಮಾಡಬೇಕು ಅಂತ ನಾವು ಮಾತಾಡಿದ್ದೀರಿ. ಅವ್ರು JDS ಜೊತೆ ಮಿಂಗಲ್ ಆಗೋಕ್ಕೆ ಮುಂಚೆ ನಾವು ಅವ್ರ ಜೊತೆ ಮಾತಾಡಿದ್ದೀರಿ. ಇದೇನು ಇವತ್ತು ಮಂಜುನಾಥ್ ಅವ್ರದ್ದು ಹೊಸ್ದಾಗೇನು ಬಂದಿಲ್ಲ. ಅವ್ರು ಯಾವತ್ತು ಅಲ್ಲಿ ರಿಸೈನ್ ಮಾಡಿದ್ರು ಅವತ್ತೇ ನಾವು ಮುಹೂರ್ತ ಫಿಕ್ಸ್ ಮಾಡಿದ್ರಿ ಅವರಿಗೆ. ನಾನೇ ಮಾತಾಡಿದ್ದೀನಿ ಅವ್ರ ಜೊತೆ, ಅವ್ರ ಶ್ರೀಮತಿಯವ್ರ ಜೊತೆ ನಾನು ಮಾತಾಡಿದ್ದೀನಿ. ಅಂದರೆ ಯುದ್ಧದಲ್ಲಿ ಯಾರು ಬಂದಾಗ ದುರ್ಯೋಧನ ಮುಂದೆ ಯಾರು ನಿಲ್ಲಿಸ್ಬೇಕು, ದುಶ್ಯಾಸನ ಮುಂದೆ ಯಾರು ನಿಲ್ಲಿಸ್ಬೇಕು, ಇವೆಲ್ಲ ತಯಾರು ಮಾಡಿನೇ ನಾವು ಬಿಟ್ಟಿರೋದು. ಅದಕ್ಕೋಸ್ಕರ ಮಿಲ್ಮಿಲ ಅಂತ ಒದ್ದಾಡ್ತಾ ಇರೋದು. ಯಾವ ಪರಿಸ್ಥಿತಿನಲ್ಲಿ ಅಶೋಕ್ ಅವರೇ ಸರ್ಜನಾಗಿದ್ದರು. ನಾನು ಅವ್ರ ಹತ್ರ ಮಾತಾಡಿದಾಗ ಮೊದಲು ಅವ್ರು ನಿರಾಕರಿಸಿದ್ರು. ನಾನು ಪಾಲಿಟಿಕ್ಸ್ಗೆ ಬರೋಕ್ಕಿನ್ನ ಯೋಚನೆ ಮಾಡಿಲ್ಲ ಅಂತ ನಾನು ಹೇಳಿದೆ, ದಯವಿಟ್ಟು ಬನ್ನಿ, ನೀವು ಅಲ್ಲಿ ಆ ರಂಗದಲ್ಲಿ ಕೆಲಸ ಮಾಡಿ ಒಳ್ಳೆಯ ಹೆಸರು ಬಂದಿದೆ. ಇದು ಒಂದು ಸಾಮಾಜಿಕ ಸೇವೆ. ಒಂದು ಸಾಮಾಜಿಕ ಸೇವೆ ಮಾಡೋಕ್ಕೆ ನಿಮ್ಗೆ ದೊಡ್ಡ ಒಂದು ಪ್ಲಾಟ್ಫಾರಮ್ ಸಿಗ್ತಾಯಿದೆ. ಮತ್ತು ನರೇಂದ್ರ ಮೋದಿ ಅವರಂಥ ನೇತೃತ್ವದಲ್ಲಿ ನೀವು ಕೆಲಸ ಮಾಡೋಕ್ಕೆ ಪುಣ್ಯ ಪಡೆದಿರ್ಬೇಕು ನೀವೆಲ್ಲರೂ ಕೂಡ. ಆದರೆ BJPಯವರು ಎಂದೂ ಗೆಲ್ಲದ ಸೀಟ್ನಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಒಂದು ದಾಳವಾಗಿ ಬಳಸ್ಕೊಂಡಿದ್ರಿ. 98ರಲ್ಲಿ ನೀವು ಕನಕಪುರ ಲೋಕಸಭಾ ಕ್ಷೇತ್ರ ಒಮ್ಮೆ ಗೆದ್ದಿರೋದು ಬಿಟ್ಟರೆ ಮತ್ತೆ ಯಾವತ್ತೂ ಕೂಡ ಆ ಭಾಗದಲ್ಲಿ ನಿಮಗೆ ಲೋಕಸಭೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ನಿಮಗೆ ಗೆಲ್ಲೋದಕ್ಕೆ ಆಗದೇ ಇರುವಂಥ ಕ್ಷೇತ್ರದಲ್ಲಿ ದೇವೇಗೌಡರ ಅಳಿಯನನ್ನು ಬಳಕೆ ಮಾಡ್ಕೊಂಡಿದ್ರಿ. ನಿಮ್ಗೆ ಅವರ ಮೇಲೆ ಬಹಳ ಗೌರವ ಇದ್ದರೆ ನಿಮಗೆ ಗೆಲ್ಲಬಹುದಾಗಿರುವಂಥ ಕ್ಷೇತ್ರಗಳಲ್ಲಿ ನಿಮಗೆ ಅಭ್ಯರ್ಥಿಯಾಗಿ ಅವ್ರನ್ನ ಕಣಕ್ಕಿಳಿಸೋ ಅವಕಾಶ ಇತ್ತು ನಿಮ್ಮಲ್ಲಿ. ಬಟ್ ಅದನ್ನು ನೀವು ಬಳಕೆ ಮಾಡ್ಕೊಳ್ಳಿಲ್ಲ ಅಂತ BJPಯವರು. ನೋಡಿ, ನಾನು ಆಗಲೇ ನಿಮ್ಗೆ ಹೇಳಿದೆ, ಎದುರಾಳಿ ಯಾರು ಇರ್ತಾನೋ ಎದುರಾಳಿಗೆ ತಕ್ಕನಂಗೆ ನಮ್ಮ ಎದುರಾಳಿ ಇರಬೇಕು. ಬೇರೆ ಕ್ಷೇತ್ರದ ಆಯ್ಕೆ ಮಾಡಬಾರ್ದು ಅಂತ ಇರಲಿಲ್ಲ. ಅವರೇನಾನ ಅಲ್ಲಿ ತಪ್ಪಿಸಿ DK ಶಿವಕುಮಾರ್ ಬೇರೆ ಕಡೆ ಬಂದಿದ್ದರೆ ಬೇರೆ ಸ್ಟ್ರಾಟಜಿ ಮಾಡ್ತಾಯಿದ್ರು. ಅಲ್ಲಿ ನಾವು ಅಲ್ಲೂ ಕೂಡ ಅಲ್ಲೇನು ನಾವು ಮಂಜುನಾಥ್ ಅವ್ರು ನಿಲ್ಲಿಸ್ತಾ ಇಲ್ಲ. ನಾವು ಅವ್ರು ಹೆಂಗೆ ದಾಳವನ್ನು ಉರುಳಿಸಿದ್ದಾರೆ ನಾವು ಅದೇ ಥರ ದಾಳ ಉರುಳಿಸಿದ್ರಿ. ಈಗ ಮೈಸೂರಲ್ಲಿ ಮಹಾರಾಜರನ್ನ ನಾವು ತಂದಿದ್ದೀರಿ. ಅಲ್ಲಿ ಈಗ ಸಿದ್ದರಾಮಯ್ಯನವ್ರು ಅಲ್ಲೇ ಕೂತಿದ್ದಾರೆ. ನಾನು ದಿನ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ, ಸಿದ್ದರಾಮಯ್ಯನವ್ರು ಅಲ್ಲೇ ಕೂತಿದ್ದಾರೆ ಅಂತ ಕಟ್ಟಾಕಿದ್ದೀರಲ್ಲ. DK ಶಿವಕುಮಾರ್ ಎಂದು ಪ್ರಚಾರಕ್ಕೆ ಹೋಗ್ದಿರೋ ಅವ್ರ ಮನೆ ಮಂದಿ ಎಲ್ಲ ಪ್ರಚಾರಕ್ಕೆ ಬಂದವ್ರು. ನನ್ನ ಇತಿಹಾಸದಲ್ಲಿ ಅವ್ರ ಮನೆ ಮಂದಿ ಬಂದು ಅವ್ರ ಹೆಂಡ್ತಿ ಮಕ್ಕಳು ಎಲ್ಲ ಬಂದು ಪ್ರಚಾರ ಮಾಡಿದ್ದು ನಾನು ಇತಿಹಾಸದಲ್ಲಿ ಹೋಗಿಲ್ಲ. ಮತ್ತು ಅವ್ರ ಫ್ಲ್ಯಾಟ್ಗಳು ಹೈಯರ್ ಕ್ಲಾಸ್ ಇರೋವಂಥ ಮಿಡ್ಲ್ ಕ್ಲಾಸ್ ಇರೋ ಕಡೆ ಓಟೇ ಕೇಳಿದ್ದು ನಾನು ನೋಡಿಲ್ಲ ಈ ಕಾಂಗ್ರೆಸ್ ಅವರು. ಏನು ಫ್ಲ್ಯಾಟ್ಗಳು ಬಂದು ನಿಮ್ಗೆ ನೀರು ಕೊಡೋಲ್ಲ, ನೀರು ಕಟ್ ಮಾಡಕ್ಕೆ ಬಿಡ್ತೀನಿ, ಹಂಗೆ ಹಿಂಗೆ ಎಲ್ಲ ಧಮ್ಕಿ, ಕನಕಪುರ ಸ್ಟೈಲಲ್ಲಿ ಧಮ್ಕಿ ಆಗ್ತಾವ್ರೆ. ಅಂದರೆ ಭಯ ಬಿದ್ದಿದ್ದಾರಾ ನಮ್ಮ ಕ್ಯಾಂಡಿಡೇಟ್ ಬಗ್ಗೆ? ಫಿಯರ್ ಆಗಿದೆಯಾ? ನೀವು ಒಂದು ಮಾತನ್ನು ಹೇಳಿದಿರಿ, ನಮ್ಮದು ಕೂಡ ಒಕ್ಕಲಿಗರ ನಾಯಕತ್ವವೂ ಇದೆ, ನಮಗೆ ಒಕ್ಕಲಿಗರ ಮತ ಬ್ಯಾಂಕ್ ಕೂಡ ಇದೆ, ಹಳೆ ಮೈಸೂರು ಭಾಗದಲ್ಲಿ ನಾವೆಲ್ಲ ಇದ್ದೀವಿ ಅಂದ್ಕೊಂಡು. ಇಡೀ ಲೋಕಸಭೆ ಚುನಾವಣೆಯನ್ನು DK ವರ್ಸಸ್ HDK ಅನ್ನುವಂಥ ರೀತಿಯಲ್ಲಿ ನಡೀತಿದೆ. ಒಕ್ಕಲಿಗರ ಕೋಟೆಗಾಗಿ ಇವರಿಬ್ಬರ ನಡುವೆ ಮಾತ್ರ ಫೈಟ್ ಇದೆ ಅಂತ ಅಶೋಕ್ ಅವರು ಎಲ್ಲೂ ಕಾಣಿಸ್ಕೊಳ್ತಿಲ್ಲ. ಯಾಕೆಂದರೆ ಅಶೋಕ್ ಮೇಲೆ ಬಹಳ ದೊಡ್ಡ ನಿರೀಕ್ಷೆ ಇಟ್ಕೊಂಡು BJP ದೊಡ್ಡ ಜವಾಬ್ದಾರಿ ಕೊಟ್ಟಿತ್ತು ನಿಜ, ಆದರೆ ಅಶೋಕ್ ಅವರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಅದು ಹೊರಗಡೆ ಬಿಂಬಿತ ಆಗಿರ್ತಕ್ಕಂಥದ್ದು. ನೋಡಿ, DK ಶಿವಕುಮಾರ್ಗೆ ಏನು ಪಾರ್ಟಿ ಗೀಟಿ ಏನಿಲ್ಲ. ಅವ್ರಿಗೆ ಕುಮಾರಸ್ವಾಮಿಯವರು ರೀಜನಲ್ ಪಾರ್ಟಿಯಲ್ಲಿ ಇದ್ದಾರೆ. ಅವ್ರು ನಾವು ಒಕ್ಕಲಿಗ ಬ್ರ್ಯಾಂಡು ಅಂತ ಹೇಳಿ ಆರಾಮ್ಸೆ ಹೋಗ್ಬೋದು. ನಾವು ಬಂದಿರೋದು ಹಿಂದುತ್ವದ ಬ್ರ್ಯಾಂಡಲ್ಲಿ. ನಮ್ಮ ಮೊದಲ ಅಜೆಂಡಾ ಹಿಂದೂ, ಅದಾದಮೇಲೆ ನಾವು ಒಕ್ಕಲಿಗ. ಅವ್ರಿಗೇನು ಆಗೇನಿಲ್ಲ, ಅವ್ರ ಪಾರ್ಟಿನೂ ಅವ್ರನ್ನ ಕೇಳಲ್ಲ, ಯಾರೂ ಇಲ್ಲ. ಈಗ ಕುಮಾರಸ್ವಾಮಿಯವರು ನಾನು ಒಕ್ಕಲಿಗ ಅಂತ ಆರಾಮ್ಸೆ ಹೋಗ್ತಾರೆ, ಯಾಕಂದ್ರೆ ದೇವೇಗೌಡರು ಅದೇ ಬ್ರ್ಯಾಂಡಲ್ಲಿ ಬಂದಿರೋವಂಥವ್ರು. ಕಾಂಗ್ರೆಸ್ಗೇನು ಆ ಥರದ್ದು ಏನೂ ಇಲ್ಲ ಅವ್ರಿಗೆ. ನಾವು ಹಿಂದುತ್ವದ ಬ್ರ್ಯಾಂಡಲ್ಲಿ ಬಂದಿರೋದು, ಹಿಂದುತ್ವದ ವಿಚಾರಧಾರೆಗಳನ್ನ ಇಟ್ಕೊಂಡು ಬಂದಿರೋದು. ನಾವು ಅವ್ರ ಥರ ನಾವು ಆ ಮಟ್ಟಕ್ಕೆ ನಾವು ಮಾತಾಡೋಕ್ಕೂ ಆಗಲ್ಲ, ಜಾತಿ ಬಗ್ಗೆ ಮಾತಾಡೋಕ್ಕೂ ನಮ್ಮ ಪಾರ್ಟಿಯಲ್ಲಿ ಅನುಮತಿನೂ ಕೊಡೋಕ್ಕಲ್ಲ. ಈ ರಿಸ್ಟ್ರಿಕ್ಷನ್ ಇದೆ. ಈ ರಿಸ್ಟ್ರಿಕ್ಷನ್ ಇಲ್ಲ ಅಂದರೆ ಅವ್ರಿಗಿಂತ ನಾವೇ ಜೋರಾಗಿ ಎಲ್ಲ ವಿಚಾರದಲ್ಲೂ DKಗಿಂತ ಜೋರಾಗಿ ಮಾತಾಡ್ತಾ ಇದ್ರು ಒಕ್ಕಲಿಗರ ಬಗ್ಗೆ. ಆದರೆ ನಮ್ಗೆ ಈ ರಿಸ್ಟ್ರಿಕ್ಷನ್, ಈ ಒಂದು ಲಕ್ಷ್ಮಣ ರೇಖೆ ಒಳಗಡೆ ಕೆಲಸ ಮಾಡಬೇಕಾಗಿರೋದ್ರಿಂದ ನಾನಂತಲ್ಲ, ಸದಾನಂದ ಗೌಡರು ಇರ್ಬೋದು, CT ರವಿ ಇರ್ಬೋದು, ಅಶ್ವಥ್ ನಾರಾಯಣ್ ಇರ್ಬೋದು, ಎಲ್ಲರಿಗೂ ಈ ಮಾನದಂಡ ಇದ್ದೇ ಇರ್ತೈತೆ. ನೀವೊಂದು ಸೀನಿಯಾರಿಟಿಯನ್ನು ಮೊನ್ನೆ ಹೇಳಿದ್ರಿ, ನಾವು ಸೀನಿಯರ್ಗಳಿದ್ದೀವಿ, ಉಪಮುಖ್ಯಮಂತ್ರಿಗಳಾದಂಥವ್ರು, ನೀವಿನ್ನೂ ಜೂನಿಯರು ಈ ವಿಚಾರದಲ್ಲಿ ತಿಳ್ಕೊಂಡು. ರಾಜಕೀಯ ಅನ್ನುವಂಥ ಮಹಾಭಾರತದಲ್ಲಿ ಈ ರೀತಿಯಂಥ ಸೀನಿಯಾರಿಟಿ ಜೂನಿಯರು ಅನ್ನೋದು ಲೆಕ್ಕಕ್ಕೆ ಬರುತ್ತಾ ಅಶೋಕ್ ಅವರೇ? ನಿಮ್ಮನ್ನು ಓವರ್ಟೇಕ್ ಮಾಡಿಕೊಂಡು DK ಶಿವಕುಮಾರ್ ಅವರು ಹೋಗೋದಕ್ಕೆ ಅವಕಾಶಗಳಿಲ್ಲ ಅಂತಕೊಂಡು ಹೆಂಗೆ ಹೇಳ್ತೀರಿ ಜಾತಿ ರಾಜಕಾರಣದ ವಿಚಾರಗಳು ಬಂದಾಗ? ಈಗ ಕಾಂಗ್ರೆಸ್ ಪಾರ್ಟಿ ಬಂದಾಗ ಅವ್ರು ಮುಂಚೂಣಿಯಲ್ಲಿರ್ಬೋದು, BJP ಬಂದಾಗ ನಾವೇ ಮುಂಚೂಣಿಯಲ್ಲಿರೋದು. DK ಶಿವಕುಮಾರ್ ಮುಂಚೂಣಿಯಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಆ ದೃಷ್ಟಿ ನೀವು ಯೋಚನೆ ಮಾಡಿದಾಗ ಇಲ್ಲಿ ಒಕ್ಕಲಿಗ ಅನ್ನೋದು ಬ್ರ್ಯಾಂಡು ನಂದು, ಹಿಂದೂ ಪ್ಲಸ್ ಒಕ್ಕಲಿಗ ನಮ್ಮದು. ಅವರು ಡೈರೆಕ್ಟ್ DK ಶಿವಕುಮಾರ್ ಡೈರೆಕ್ಟ್ ಒಕ್ಕಲಿಗ ಅಷ್ಟೇ. ಇದೇ ನಮಗೂ ಅವ್ರಿಗೂ ಇರೋಂಥ ವ್ಯತ್ಯಾಸ. ನಾವು ದೇಶ ಮೊದಲು ಅಂತ ಹೇಳ್ತೀರಿ, ಅವ್ರು ಸೋನಿಯಾ ಗಾಂಧಿ ಮೊದಲು ಅಂತ ಹೇಳ್ತಾರೆ.
ಈ ವ್ಯತ್ಯಾಸಗಳ ಮಧ್ಯೆ ನಮ್ಮ ಫೈಟ್ ನಡೀತಾ ಇರೋದು. ನಮ್ಮ ಅಜೆಂಡಾ ಇರೋದು ಹಿಂದುತ್ವ, ಹಿಂದೂ ರಾಷ್ಟ್ರ, ಹಿಂದೂ ವಿಚಾರಧಾರೆ, ಇದ್ರ ಮೇಲೆ ನಾವು ಹೋಗ್ತಾ ಇರೋವಂಥದ್ದು. ಅದಕ್ಕೋಸ್ಕರ ನಾವು ಮಠಕ್ಕೆ ಹೋಗಿದ್ದೇ, ಅವ್ರ ಮಠಕ್ಕೆ ಹೋದಾಗ ಯಾಕೆ ಸುದ್ದಿ ಆಗಲಿಲ್ಲ? ಈಗ ಕಾಂಗ್ರೆಸ್ ಅವರೆಲ್ಲ ಹೋಗಿ ಮಠಕ್ಕೆ ಹೋಗಿ ಎಲ್ಲ ಆಶೀರ್ವಾದ ತಗೊಂಡು ಬಂದರು, ನಾವೇನು ಮಾತಾಡಿಲ್ಲ, ಕಾಮೆಂಟೇ ಮಾಡಲಿಲ್ಲ. ಅವ್ರು ಬಂದಾಸಿದ್ದ ಓದಾಸಿದ್ದ ಅಂತ ಹೋದ್ರಷ್ಟೇ. ನಾವು ಹೋಗಿದ್ದಕ್ಕೆ ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿ, ಒಂದು ವಾರ ಅದೇ ಓಡ್ತಾಯಿತ್ತು, ಇನ್ನೂ ಓಡ್ತಾನೆ ಇದೆ. ಯಾಕೆ? ಭಯದಿಂದ ಕಾಂಗ್ರೆಸ್ ಅವರು ಕಾಮೆಂಟ್ ಮಾಡ್ತಾಯಿದ್ದಾರೆ. ಯಾಕೆಂದರೆ ಅವರು ಜಾತಿ ಗಣತಿ ಮಾಡಿದ್ರಲ್ಲ ಸಿದ್ದರಾಮಯ್ಯನವರು, ಆ ವರದಿಯಲ್ಲಿ ನಮ್ಮನ್ನು ಒಕ್ಕಲಿಗರನ್ನ 6ನೇ ಪ್ಲೇಸಿಗೆ ತಂದು ಹಾಕಿದ್ದಾರೆ. ಅವರೇ ಲೀಕ್ ಮಾಡಿರೋವಂಥ ಒಂದು ವರದಿಯಲ್ಲಿ ನಮ್ಮನ್ನು 6ನೇ ಪ್ಲೇಸಿಗೆ ತಂದು ಹಾಕಿದ್ದಾರೆ. ರಾಜ್ಯದಲ್ಲಿ 2ನೇ ಪ್ಲೇಸ್ ಅಂತ ಎಲ್ಲ ಒಕ್ಕಲಿಗರು ಇದ್ದರು, ಇವತ್ತಿಗೂ ಇದ್ದಾರೆ. ಆದರೆ 6ನೇ ಪ್ಲೇಸಿಗೆ ನಮ್ಮ ತಂದು ಕೂತಿರ್ಸಿದ್ದಾರೆ. ಇದು ಕಾಂಗ್ರೆಸ್ ಅವ್ರು ಮಾಡಿದ ಅನ್ಯಾಯ ಅಲ್ವಾ? ಇನ್ಸಲ್ಟ್ ಮಾಡ್ತಾ ಇದ್ದೀರಾ ಒಕ್ಕಲಿಗರನ್ನ. ಸಿದ್ದರಾಮಯ್ಯನವ್ರ ಸರ್ಕಾರ ಇನ್ಸಲ್ಟ್ ಮಾಡ್ತಾ ಇದ್ದಾರೆ ಒಕ್ಕಲಿಗೆ, ಒಂದಲ್ಲ ಒಂದು ರೀತಿಯಲ್ಲಿ ಇನ್ಸಲ್ಟ್ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು, ಸರಿ ನಾನು ಮುಖ್ಯಮಂತ್ರಿ ಆಗೋಗ್ಬಿಡ್ತೀನಿ ಅಂತ. ಬಂದು ಸರ್ಕಾರ ಬಂದು 1 ವರ್ಷ ಆಯ್ತಲ್ಲ, ಎಲ್ಲಾದ್ರಿ ನೀವು ಎಲ್ಲ ನಮ್ಮ ಕಿವಿ ಮೇಲೆ ಹೂವು ಇಟ್ರಿ. ಆದರೆ ಬಿಜೆಪಿಯವರು ಒಕ್ಕಲಿಗ ಲೀಡರ್ಗಳಿಗೆ ಟಿಕೆಟ್ ಅನ್ನು ಕೂಡ ಪ್ರತಾಪ್ ಸಿಂಹ ಏನು ತಪ್ಪು ಮಾಡಿದ್ರು? ಡಿ ವಿ ಸದಾನಂದಗೌಡ ಏನು ತಪ್ಪು ಮಾಡಿದ್ರು? ಸಿ ಟಿ ರವಿ ಅವರಿಗೆ ಸಂಸದ ಸ್ಥಾನ ಬೇಕು, ನಾನು ಲೋಕಸಭೆ ಚುನಾವಣೆ ಸ್ಪರ್ಧಿಸಬೇಕು ಅನ್ನೋ ಆಸೆ ಇತ್ತು, ಬಟ್ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ಹಾಗಾದ್ರೆ ಬೆಳೆದ ನಾಯಕರುಗಳಿಗೆ ಸಚಿವ ಸ್ಥಾನವನ್ನು ತೊರೆದು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದಂಥವರು ವಿಧಾನಸಭೆಯಲ್ಲಿ ಸೋತಾಗ ಅವ್ರಿಗೋದು ಸಂಸತ್ತಿಗೆ ನಾನು ಹೋಗಬೇಕು, ನಾನು ಸಂಸದನಾಗಬಹುದು, ಗೆಲ್ಲೋ ಅವಕಾಶ ಇದೆ, ನಿಲ್ಲೋದಕ್ಕೆ ಟಿಕೆಟ್ ಸಿಗಲಿ ಅಂತ ಕೇಳಿದ್ರೆ ಇಲ್ಲ, ನಿರಾಕರಿಸಿದೆ ಬಿಜೆಪಿ. ಇದು ಹಾಗಾದ್ರೆ ಒಕ್ಕಲಿಗ ನಾಯಕತ್ವಕ್ಕೆ ನೀವು ಕೊಟ್ಟಿರೋ ಗೌರವವನ್ನು ಪ್ರತಾಪ್ ಸಿಂಹ ಅವ್ರಿಗೆ ಯಾವ ಕಾರಣಕ್ಕಾಗಿ ಟಿಕೆಟ್ ಮಿಸ್ ಆಯ್ತು ಹಾಗಾದ್ರೆ? ನೋಡಿ, ಪ್ರತಾಪ್ ಸಿಂಹ ಇರ್ಬೋದು, ಸಿ ಟಿ ರವಿ ಇರ್ಬೋದು, ಸದಾನಂದ ಗೌಡ್ರು ಇರ್ಬೋದು, ಅವರು ಬಿ ಜೆ ಪಿಯ ನಾಯಕರೇ. ಪಾರ್ಟಿ ನಮ್ಮ ಕೇಂದ್ರದ ನಾಯಕತ್ವ ಇದೆಯಲ್ಲ, ಸದೃಢವಾದಂಥ ನಾಯಕತ್ವ. ಅವ್ರಿಗೆ ಯಾವ ಸಂದರ್ಭದಲ್ಲಿ ಯಾವುದನ್ನು ಅವಕಾಶ ಮಾಡಿಕೊಟ್ರೆ ಅವ್ರ ಬೆಳವಣಿಗೆಗೆ ಉಪಯೋಗ ಆಗುತ್ತೆ, ಅವ್ರನ್ನ ಇನ್ನಷ್ಟು ಹೇಗೆ ಎತ್ತರಕ್ಕೆ ನಾವು ಬೆಳೆಸ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದಾರೆ. ಆ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಹಾಗೆ ಎಲ್ಲದರಲ್ಲೂ ಕೂಡ ಸಮಾನತೆಯನ್ನು ತರುವಂಥ ದೃಷ್ಟಿಯಲ್ಲಿ ಮೋದಿಯವರು ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಯಾರು ಒಕ್ಕಲಿಗ ಲೀಡರ್ಸ್ ಇದ್ದಾರೆ 100%. ಈಗ ನನ್ನ ಆಪೋಸಿಷನ್ ಲೀಡ್ರ್ ಮಾಡಿದ್ರು, ನಾನೇನು ಅರ್ಜಿ ಹಾಕಿರಲಿಲ್ಲ, ನಾನೇನು ಕೇಳಿರಲಿಲ್ಲ. ಪಾರ್ಟಿ ನನ್ನ ಗುರುತು ಮಾಡಿ ಅಪೋಸಿಷನ್ ಲೀಡರ್ ಮಾಡಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ ನಮಗೆ. ಅಂದರೆ ಇವಾಗಿರುವಂಥ ಕಾನ್ಸ್ಟಿಟ್ಯೂಷನಲ್ ಪೋಸ್ಟಲ್ಲಿ ಬಿ ಜೆ ಪಿಯಲ್ಲಿ ನಾನೇ ನಂಬರ್ 1 ಇದ್ದೀನಿ. ಆ ದೃಷ್ಟಿಯಿಂದ ಒಕ್ಕಲಿಗರಲ್ಲಿ ಅನ್ಯಾಯ ಆಗಿದೆ ಅಂತ ನನಗೇನು ಅನಿಸಲ್ಲ. ಯಾರ್ಯಾರಿಗೆ ಆಗಿದೆ ಅಂತ ಅನಿಸುತ್ತೋ ಅವ್ರಿಗೆಲ್ಲ ಉನ್ನತ ಸ್ಥಾನ ಕಾದಿದೆ ಅಂತ ನನಗನ್ಸ್ತತೆ. ಬಿ ಜೆ ಪಿ ಯಾವತ್ತೂ ಕೂಡ ಕರ್ನಾಟಕದ ಮಟ್ಟಿಗೆ ಬಿ ಜೆ ಪಿ ಯಾವತ್ತೂ ಕೂಡ ಬಹಳ ಚುನಾವಣೆ ಬಂದಾಗ ಟಿಕೆಟ್ಗಳ ಅನೌನ್ಸ್ ಆದಾಗ ಹೆಚ್ಚು ಗೊಂದಲ ಗಲಾಟೆ ಇಲ್ಲದೆ ಇರುವಂತಹ ಪಕ್ಷವಾಗಿ ನೋಡಿದ್ವಿ. 2004ರ ನಂತರ ಸತತವಾಗಿ ಡಬಲ್ ಡಿಜಿಟಲ್ 17, 18, 19 ಈ ಸ್ಥಾನದಲ್ಲಿ ನೀವು ಗೆದ್ದಂಥವ್ರು. 19ರಲ್ಲಿ 25 ಸೀಟನ್ನು ಗೆಲ್ಲಿಸಿ ಕಳಿಸಿದ್ದಾರೆ ಕರ್ನಾಟಕದ ಜನ. ಇಷ್ಟೆಲ್ಲ ಆದರೂ ಕೂಡ ಈ ಬಾರಿ ಸಿಕ್ಕಾಪಟ್ಟೆ ಬಂಡಾಯ ಯಾಕಾಯಿತು ಟಿಕೆಟ್ ಹಂಚಿಕೆ ನಂತರ? ಮತ್ತೊಂದು ಕಡೆಯಲ್ಲಿ ನೀವು ಬಂಡಾಯ ಶಮನಕ್ಕಾಗಿ ನೀವೇ ಬೀದರ್ವರೆಗೂ ಕೂಡ ಹೋಗಿ ಬಂದ್ರಿ. ನೀವು ಹೋದಾಗಲೆಲ್ಲವೂ ಕೂಡ ಬಂಡಾಯ ಬಾವುಟ ಕೆಳಗಡೆ ಇರ್ತಿತ್ತು, ಬಂದಾಗ ಮತ್ತೆ ಅದೇ ಪ್ಲಕಾರ್ಡ್ಗಳು ಕಾಡ್ತಿದ್ದಾವೆ. ಇನ್ನೂ ಸರಿಯಾಗಿಲ್ಲಲ್ಲ ಮನೆ. ನೋಡಿ, ಹಿಂದೆ ಎಲ್ಲ ಏನಿತ್ತು ಅಂದರೆ ಬಿ ಜೆ ಪಿಯಲ್ಲಿ ನಿಂತರೆ ಗೆಲ್ತಿರೋ ಇಲ್ಲೋ ಅನ್ನೋ ಗ್ಯಾರಂಟಿ ಇರಲಿಲ್ಲ. ಈಗ ಮೋದಿಯವರು ಆದಮೇಲೆ ಈ ಬಾರಿ 3ನೇ ಟೈಮ್ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಭಾಳಷ್ಟು ದೊಡ್ಡವಾದಂಥ ಒಂದು ಅಲೆ ಇದೆ ಇಡೀ ದೇಶದಲ್ಲಿ. ನಮ್ಮ ಪಾರ್ಟಿನೂ ನಮಗೆ 400 ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ, 400 ರೀಚ್ ಅಂತ. ಸರಿ ನಮಗೆ 400 ಕೊಟ್ಟಿರಲಿಲ್ಲ, 300 ಆಸ್ಪಾಸ್ ದಾಟಬೇಕು ನಾವು ಅಂತ ಹೇಳಿದರು. ಈ ಸರಿ 400 ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ. ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತ ಅನಿಸ್ಬಿಟ್ಟಿದೆ, ನೀ ಸರಿ ಹೆಂಗಾರ ಟಿಕೆಟ್ ತಗೊಂಬಿಟ್ರೆ ನಾನು ಪಾಸ್ ಆಗೋತೀನಿ, ಮೋದಿ ವೇವಲ್ಲಿ ನಾನು ಗೆಲ್ತೀನಿ. ನಾನು ಕ್ಯಾಂಡಿಡೇಟ್ ಏನೋ ಗೊತ್ತಿಲ್ಲ, ಆದರೆ ಮೋದಿ ವೇವಲ್ಲಿ ನಾನು ಗೆಲ್ತೀನಿ ಅನ್ನೋದು ತಲೆಯಲ್ಲಿ ಬಂದ್ಬಿಟ್ಟು ಆಸ್ಪಿರೆಂಟ್ಸ್ ಜಾಸ್ತಿ ಆಗಿದ್ದಾರೆ. ಈಗಾಗಲೇ ನಾನು ಕೂಡ ಬೀದರ್ಗೆ ಹೋಗಿದ್ದೆ, ದಾವಣಗೆರೆಗೆ ಹೋಗಿದ್ದೆ, ತುಮಕೂರಿಗೆ ಹೋಗಿದ್ದೆ. ಇವ್ರನ್ನೆಲ್ಲ ಸಮಾಧಾನ ಮಾಡೋ ಅಂಥದ್ದಕ್ಕೆ ನಾನು ಕೂಡ ಹೋಗಿದ್ದೆ. ಈಗೆಲ್ಲ ಸೆಟ್ರೇಟ್ ಆಗಿದೆ ಎಲ್ಲ ಕಡೆಯೂ. ಶಿವಮೊಗ್ಗದಲ್ಲಿ ಒಂದು ಉಳಿದಿದೆ, ಅದನ್ನು ಸೆಟ್ರೇಟ್ ಆದರೆ ಆಗುತ್ತೆ. ಈಗೇನೋ ಅವರು ಸ್ಪರ್ಧೆ ಮಾಡಿರೋದ್ರಿಂದ ಮೋಸ್ಟ್ಲಿ ಅದೇನು ಆಗೋ ಥರ ಕಾಣಿಸ್ತಾ ಇಲ್ಲ. ನಾವು ಅದನ್ನು ಏನು ಗಮನಕ್ಕೆ ತಗೊತಾ ಇಲ್ಲ. ಯಾಕಂದರೆ ಅದು ಚುನಾವಣೆಯ ಮೇಲೆ ಈಶ್ವರಪ್ಪನವ್ರ ಪ್ರಭಾವ ಎಷ್ಟು ಬೀರುತ್ತೆ ಅನ್ನೋದು ನಮಗೂ ಇನ್ನೂ ಡೌಟ್ ಇದೆ. ಬೀರುತ್ತೋ ಬೀರಲ್ಲೋ ಅನ್ನೋ ಡೌಟ್ ಇದೆ. 2023ರಲ್ಲಿ ಬಿ ಜೆ ಪಿ ಸೋತಾಗ ಒಂದು ಕಡೆಯಲ್ಲಿ ಈಶ್ವರಪ್ಪ ಅವರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ, ಜಗದೀಶ್ ಶೆಟ್ಟರ್ ಅವರು ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಕಾಂಗ್ರೆಸ್ಗೆ ಹೋದರು, ಲಕ್ಷ್ಮಣ್ ಸವದಿ ಕಾಂಗ್ರೆಸ್ಗೆ ಹೋದರು. ಪಕ್ಷದ ಬೆಳೆದ ನಾಯಕರುಗಳು, ಉಪಮುಖ್ಯಮಂತ್ರಿಗಳಾದಂಥವರು, ಮುಖ್ಯಮಂತ್ರಿಗಳಾಗಿದ್ದಂಥವರು ಇನ್ನೊಂದು ಪಕ್ಷಕ್ಕೆ ಹೋಗಿರುವಂಥದ್ದು ನೆಗೆಟಿವ್ ಆಯಿತು ಅನ್ನೋದು ಬಹುಶಃ ಅವಲೋಕನದಲ್ಲಿ ಬಿ ಜೆ ಪಿಯಲ್ಲೂ ಕೂಡ ಚರ್ಚೆ ಆಗಿದ್ದಿರ್ಬೋದು, ಗೊತ್ತಿಲ್ಲ ನಮಗೆ. ಆದರೆ ಈಶ್ವರಪ್ಪ ಅವರು ಇವತ್ತು ಬಂಡಾಯದ ಬಾವುಟ ಹಾರಿಸ್ಕೊಂಡು ಕೂತ್ಕೊಂಡ್ರೆ
ಈಶ್ವರಪ್ಪ ನಮ್ಗೆ ಯಾರಂತಲೇ ಗೊತ್ತಿಲ್ಲ ಅಂತ ಹೇಳಿದರೆ, ಉಸ್ತುವಾರಿ ನಾಯಕರುಗಳು ಹೇಳಿದರೆ, ಹಾಗಾದರೆ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಮನೆ ಮನೆಗೆ ತಲುಪಿಸಿದಂತಹ ನಾಯಕರ ಪರಿಚಯನೇ ಕೇಂದ್ರ ನಾಯಕರುಗಳಿಗೆ ಇಲ್ಲದೆ ಹೋದರೆ ಹೆಂಗೆ ಬಿ ಜೆ ಪಿಯನ್ನು ನಂಬಿಕೊಂಡು ಕಾರ್ಯಕರ್ತ ಕೆಲಸ ಮಾಡಬೇಕು? ಇಲ್ಲ, ರಾಧಾಮೋಹನ್ ರವರು ನಿನ್ನೆ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇವತ್ತು ಆ ಹೇಳಿಕೆಯನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ. ಈಶ್ವರಪ್ಪನವರು ನಮ್ಮ ನಾಯಕರು ಮಗ ಜಗಳ ಮಾಡ್ಕೊಳ್ಳೋದು ಕಾಮನ್ ಇರುತ್ತೆ, ಆದ್ರೆ ಒಪ್ಕೊಂಡಿದ್ದಾರೆ. ಮಗ ಅಪ್ಪನೇ ಗೊತ್ತಿಲ್ಲ ನನಗೆ ಅಂತ ಹೇಳಿದ್ರೆ ಅಪ್ಪ ಮಗನೇ ಈಗ ಒಪ್ಕೊಂಡಿದ್ದಾರೆ. ಇಲ್ಲ, ಈಶ್ವರಪ್ಪನವರು ಒಳ್ಳೆಯದ ಬುದ್ಧಿ ಕೊಡಲಿ ಅಂತ ಹೇಳಿದ್ದಾರೆ. ಈಶ್ವರಪ್ಪನವರು ನಮ್ಮ ನಾಯಕರು ಅಂತ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ವೇಗದಲ್ಲಿ ಅವ್ರು ಈಶ್ವರಪ್ಪನವ್ರ ಪಕ್ಷದ ವಿರುದ್ಧ ಹೋದಾಗ ಅವರು ಕೋಪದಿಂದ ಆ ಥರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ನೆನ್ನೆ ಸರಿ ಮಾಡ್ಕೊಂಡಿದ್ದಾರೆ. ನಾನು ಇವತ್ತೂ ಅಷ್ಟೇ ಈಶ್ವರಪ್ಪನವ್ರಿಗೆ ಬಂಡಾಯದಲ್ಲಿರುವ ಈಶ್ವರಪ್ಪ ಹೇಳ್ತಾ ಇದ್ದಾರೆ, ನಾನು ಬಿಜೆಪಿ ಸರಿ ಮಾಡೋದಕ್ಕಾಗಿ, ಬಿಜೆಪಿ ವಿರುದ್ಧನ ಅಲ್ಲ, ನಾನು ಕೇವಲ ಒಂದು ಫ್ಯಾಮಿಲಿ ವಿರುದ್ಧ. ಮೋದಿಯವರ ಫೋಟೋ ಹಾಕೊಂಡು ಚುನಾವಣೆಗೆ ಹೋಗ್ತಾ ಇದ್ದಾರೆ. ಹಾಗೆ ಅವರ ಕನ್ವಿನ್ಸ್ ಮಾಡೋದು ಅಷ್ಟು ಕಷ್ಟದ ಕೆಲಸನ? ಈಶ್ವರಪ್ಪ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ರೀತಿಯಲ್ಲಿ ಕೈ ಬಿಟ್ಟಿರೋದು ಯಾಕೆ ರಾಜ್ಯ ನಾಯಕತ್ವ? ಇಲ್ಲ, ಈಗ ಯಡಿಯೂರಪ್ಪನವರ ಕುಟುಂಬದ ರಾಜಕಾರಣ ಅಂತ ಹೇಳ್ಬಿಟ್ಟು ಈಶ್ವರಪ್ಪನವರು ಹೋರಾಟ ಮಾಡ್ತೀನಿ ಅಂತ ಪತ್ರಿಕೆಗಳಲ್ಲಿ ಎಲ್ಲದರಲ್ಲಿ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ. ಈಗ ಈಶ್ವರಪ್ಪನ ಮಗನಿಗೆ ಟಿಕೆಟ್ ಕೇಳ್ತಾ ಇದ್ರು, ಅದು ಕುಟುಂಬದ ರಾಜಕಾರಣ ಆಗ್ತೈತೆ. ಸೊ ಆ ದೃಷ್ಟಿಯಿಂದ ಇವ್ರು ಏನು ಮಾತಾಡಿದ್ದಾರೆ ಅಂತ ಪಾರ್ಟಿ ಜೊತೆ ಮಾತಾಡಿಲ್ಲ. ಈಶ್ವರಪ್ಪನವರು ಅವ್ರ ಮಗನ ಟಿಕೆಟ್ ಎಲ್ಲೂ ಕೂಡ ಯಾರೇ ಪಾರ್ಟಿ ಜೊತೆ ಚರ್ಚೆ ಮಾಡಿಲ್ಲ, ನಮ್ಮ ಕೇಂದ್ರದ ನಾಯಕರ ಜೊತೆನೂ ಚರ್ಚೆ ಮಾಡಿಲ್ಲ. ಅವ್ರು ಚರ್ಚೆ ಮಾಡಿರೋದು ಯಡಿಯೂರಪ್ಪನವ್ರ ಜೊತೆ. ಸೊ ಯಡಿಯೂರಪ್ಪನವರು ಅವ್ರಿಗೆ ಮಾತು ಕೊಟ್ಟಿದ್ರು, ಮೋಸ ಮಾಡಿದ್ರು, ಈ ಚರ್ಚೆ ನಡೀತಾ ಇರೋವಂಥದ್ದು. ಪಾರ್ಟಿ ಮೋಸ ಮಾಡ್ತು ಅಂತ ಎಲ್ಲೂ ಹೇಳಿಲ್ಲ ಈಶ್ವರಪ್ಪನವರು. ಇದನ್ನು ಯಡಿಯೂರಪ್ಪನವರೇ ಸರ್ ಮಾಡಬೇಕೇ ಹೊರತು ಬೇರೆಯವ್ರ ಕೈಲಿ ಸಾಧ್ಯ ಆಗಲ್ಲ. ಯಾಕಂದರೆ ಅವರು ಒಂದೇ ಜಿಲ್ಲೆಯವರು ಇರೋದು ಮತ್ತು ಮಾತು ಕೊಟ್ಟಿರೋದು ಯಡಿಯೂರಪ್ಪನವರಾಗಿರೋದ್ರಿಂದ ಅವರು ಅದನ್ನು ಸರ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಯಡಿಯೂರಪ್ಪನವ್ರಿಗೆ ಆ ಶಕ್ತಿ ಇದೆ, ಸರ್ ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಅದು ಈಶ್ವರಪ್ಪ ಸ್ಪರ್ಧಿಸಲ್ಲ ಅಂತೇಳಿ ಅನಿಸುತ್ತೆ ನಿಮಗೆ? ವಾಪಸ್ ಪಡಿತಾರೆ ಅಂತ ನನಗನ್ಸ್ತದೆ, ಗ್ಯಾರಂಟಿ ಪಡಿತಾರೆ. ಮುಂದೆ ಚುನಾವಣೆದಲ್ಲೂ ಕೂಡ ನನಗನ್ಸ್ತತೆ ಯಡಿಯೂರಪ್ಪನವರು ಒಂದು ಸರಿ ಮನಬಿಚ್ಚಿ ಮಾತಾಡಿದ್ರೆ ಯಡಿಯೂರಪ್ಪನವರು ಸರಿ ಹೋಗ್ತಾರೆ ಈಶ್ವರಪ್ಪನವರು ಸರಿ ಹೋಗ್ತಾರೆ ಅನ್ನೋ ವಿಶ್ವಾಸ ಇದೆ. 94ರಿಂದ ಬಿಜೆಪಿಯಲ್ಲಿ ಯಾರೆಲ್ಲ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾರೋ ಅವರೆಲ್ಲರೂ ಕೂಡ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ ಬಿಜೆಪಿಯಿಂದ. ಈಗ ನೀವು ಶಾಸಕಾಂಗ ಪಕ್ಷದ ನಾಯಕರಿದ್ದೀರಿ ಬಿಜೆಪಿಯ, ಮುಂದೆ ನೀವೇ ಮುಖ್ಯಮಂತ್ರಿ ಆಗುವ ಅವಕಾಶ ಇರುವಂಥದ್ದು? ನಾನು ಹೇಳ್ದಲ್ಲ, ನಾನು ಸುಮಾರು 45 ವರ್ಷ ಕೆಲಸ ಮಾಡ್ತೀನಿ ಬೆಂಗಳೂರಲ್ಲಿ. ನಾನು ಅನಂತಕುಮಾರ್ ಅವರು ಇಡೀ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ದೀರಿ ನಾವು. ಆಲ್ಮೋಸ್ಟ್ ಆಲ್ ಅವರು MP ಆಗಿದ್ದರು, ನಾನು ಇಲ್ಲಿ 7 ಬಾರಿ MLA ಆಗಿದ್ದೀನಿ ಬೆಂಗಳೂರಲ್ಲಿ. ನನ್ನನ್ನು ಗುರ್ತು ಮಾಡಿದ್ದಾರೆ. ನಾನೇನು ಅಪೋಸಿಷನ್ ಲೀಡರ್ ಆಗಬೇಕು ಅಂತ ಕೇಳಿರಲಿಲ್ಲ, ಡೆಲ್ಲಿಯವರೇ ನನ್ನ ಗುರ್ತು ಮಾಡಿದ್ದಾರೆ. ಸೊ ಡೆಲ್ಲಿಯವ್ರ ಮನಸ್ಸಲ್ಲಿ ಏನಿದೆ, ಅಶೋಕನ್ನ ಯಾವ ಮಟ್ಟಕ್ಕೆ ಬೆಳೆಸಬೇಕು, ಯಾವ ಮಟ್ಟಕ್ಕೆ ತೆಗೆದುಕೊಳ್ಬೇಕು ಅನ್ನೋದು ಡೆಲ್ಲಿಯವ್ರು ತೀರ್ಮಾನ ಮಾಡಿರ್ತಾರೆ. ನೋಡೋಣ, ಭಗವಂತನ ಇಚ್ಛೆ, ಜನಗಳ ಆಶೀರ್ವಾದ, ಪಾರ್ಟಿ ತೀರ್ಮಾನ ಏನು ಮಾಡುತ್ತೋ ಅದಕ್ಕೆ ನಾನು ಶಿರೋಸ ವಹಿಸಿ ತಲೆಬಾಗಿ ನಾನು ಸ್ವೀಕಾರ ಮಾಡ್ತೀನಿ. ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಆಸೆ ಇಲ್ವ? ಹಂಗಾದ್ರೆ ಆಸೆ ಎಲ್ಲರಿಗೂ ಇದ್ದೇ ಇರ್ತೈತೆ. ಆಸೆ ಇಲ್ದಿರೋ ಮನುಷ್ಯ ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ದುರಾಸೆನೂ ಬೀಳಬಾರ್ದು. ಆ ದೃಷ್ಟಿಯಿಂದ ನಾನು ಎಲ್ಲವನ್ನ ಪಾರ್ಟಿ ಮೇಲೆ ಬಿಡ್ತೀನಿ. ಪಾರ್ಟಿ ನಾಯಕತ್ವ ಏನು ಮಾಡುತ್ತೋ ಅದಕ್ಕೆ ನಾನು ತಲೆಬಾಗ್ತೀನಿ. ಹಂಗನ್ಬಿಟ್ಟು ನಾನೇನು ಸನ್ಯಾಸಿ ಅಲ್ಲ, ನಾನು ರಾಜಕಾರಣಿನೇ. ಸ್ಪರ್ಧೆ ಮಾಡಿದ್ದೀನಿ, ಬೇಕಾದಷ್ಟು ಚುನಾವಣೆ ಗೆದ್ದಿದ್ದೀನಿ, ನಾಯಕತ್ವ ಡೆಪ್ಟಿ CM ಆಗಿದ್ದೀನಿ, ಎಲ್ಲ ಬೇಕಾದಷ್ಟು ಖಾತೆಗಳನ್ನು ನಿರ್ವಹಣೆ ಮಾಡಿದ್ದೀನಿ ಸಮರ್ಥವಾಗಿ. ಒಂದು ಅಲಿಗೇಷನ್ ಇಲ್ಲದೆ ಖಾತೆಗಳನ್ನು ನಾನು ಕರ್ನಾಟಕದಲ್ಲಿ ನಿರ್ವಹಣೆ ಮಾಡಿದ್ದೀನಿ. ಒಂದೇ ಒಂದು ಅಲಿಗೇಷನ್ ಇಲ್ಲ ಇದುವರೆಗೂ. ಅದರಿಂದ ಪಾರ್ಟಿ ಏನು ತೀರ್ಮಾನ ಮಾಡುತ್ತೋ ಮುಖ್ಯಮಂತ್ರಿ ವಿಚಾರ ಬಂದಾಗ ಅದಕ್ಕೆ ನಾವು ತಲೆಬಾಗ್ತೀರಿ. ಆಸೆ ಅಂತೂ ಎಲ್ಲರಿಗೂ ಇದ್ದೇ ಇದೆ, ನನಗೂ ಇರ್ತೈತೆ, ಎಲ್ಲರಿಗೂ ಇರ್ತೈತೆ. ದಿನ ಬೆಳಗಾದರೆ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಹೇಳ್ತೀರಿಲ್ಲ, 135 ಸೀಟ್ ಗೆದ್ದ ಸರ್ಕಾರ, ರಚನೆ ಆದಂತಹ ಸರ್ಕಾರವೂ ಕೂಡ ಬಿದ್ದು ಹೋಗುತ್ತೆ ಅಂದರೆ ಬಿಜೆಪಿಯವರಿಗೆ ಅಧಿಕಾರ ಬಿಟ್ಟು ದೂರ ಇರೋದಕ್ಕೆ ಆಗೋದಿಲ್ವಾ ಅಂತ? ನಾವು ಅಧಿಕಾರ ಬಿಟ್ಟು ನೀವು ಅಧಿಕಾರ ನಡೆಸಿ ಅಂತ ನಾವು ಕಾಂಗ್ರೆಸ್ಗೆ ಜನನೂ ತೀರ್ಮಾನ ಕೊಟ್ಟಿದ್ದಾರೆ, ನಾವು ಅಕ್ಸೆಪ್ಟ್ ಮಾಡಿದ್ದೀರಿ. ಆದರೆ ಅಧಿಕಾರ ಹೆಂಗೆ ನಡೆಸ್ತಾ ಇದ್ದಾರೆ? ಇವತ್ತು ಬರಗಾಲ ಬಂದಿದೆ, ಇವ್ರು ಬಂದ ಮೇಲೆ ಬರಗಾಲ ಬಂತು, ನಿರ್ವಹಣೆ ಸರಿಗೆ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿತೋಗಿದೆ. ದಿನನಿತ್ಯ ಕೊಲೆ, ಸುಲಿಗೆ, ರೇಪ್, ಹಿಂದೂ ಕಾರ್ಯಕರ್ತರ ಹಲ್ಲೆ, ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲೇ ಕೂಗ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಬಾಂಬ್ ಬ್ಲಾಸ್ಟ್ಗಳಾಗ್ತೈತೆ ಕರ್ನಾಟಕದಲ್ಲಿ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಇವ್ರು ನನ್ನ ಬ್ರದರ್ಸ್ ಅಂತಾರೆ. ಇಲ್ಲಿ ಸಿಕ್ಕಾಕ್ಕೊಂಡವರೆಲ್ಲ ರಾಮೇಶ್ವರ ಕೆಫೆ ಸಿಕ್ಕಾಕ್ಕೊಂಡು ಹೋದವರೆಲ್ಲ ಸಿಸ್ಟರ್, ವೆಸ್ಟ್ ಬೆಂಗಾಲ್ ಸಿಸ್ಟರಲ್ಲಿ ಸಿಕ್ಕಾಕ್ಕೊಂಡ್ರು ಎಲ್ಲರೂ ಕೂಡ. ಅಂದರೆ ಕಾಂಗ್ರೆಸ್ ಎಲ್ಲೆಲ್ಲಿ ಆಡಳಿತ ನಡೆಸ್ತಾ ಇದೆಯೋ ಅಲ್ಲೆಲ್ಲ ಸೇಫ್ ಅಂತ ಅನಿಸ್ಬಿಟ್ಟಿದೆ ಈ ಟೆರರಿಸ್ಟ್ಗಳಿಗೆ, ಈ ಗೂಂಡಾ ಆ್ಯಕ್ಟಿವಿಟೀಸ್ಗಳಿಗೆ. ಆದ್ದರಿಂದ ನನಗನ್ಸ್ತತೆ ಈ ಸರ್ಕಾರ ಭಾಳ ದಿನ ಉಳಿಯಲ್ಲ. ನಾವಂತೂ ಬೀಳ್ಸಕ್ಕೆ ಹೋಗಲ್ಲ ಈ ಸರ್ಕಾರನ.
ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಿ ಎಲೆಕ್ಷನನ್ನು ಮಾಡೋದು ಸಾಮಾನ್ಯ, ಅವರ ಮತವನ್ನು ಗಳಿಕೆ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಗಳಿಸಬೇಕು ಅಂತ. ನೀವು ಕೂಡ ಬಹುಶಃ ಆರೋಗ್ಯ ಸಚಿವರಾಗಿದ್ದಾಗ ಮಡಿಲು ಅನ್ನುವಂತಹ ಯೋಜನೆ ಅಂತಂದು ಹೆಣ್ಣುಮಕ್ಕಳಿಗೆ ಬಾಣಂತನದಲ್ಲಿ ಆಕೆಗೆ ಸಹಾಯ ಮಾಡಬೇಕು ಅನ್ನೋಂಥ ಯೋಜನೆಯನ್ನು ರೂಪಿಸಿದಂಥ ನಾಯಕ ತಾವು. ಇವತ್ತು ಗ್ಯಾರಂಟಿ ಸ್ಕೀಮ್ಗಳ ಮೂಲಕವಾಗಿ ಹೆಣ್ಣು ಮಕ್ಕಳ ಮತ ನಮಗೆ ಬರುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಕಾಂಗ್ರೆಸ್ ಅವರಿದ್ದಾರೆ. ಎಷ್ಟರ ಮಟ್ಟಿಗೆ ಇದು ನೀವು ಇದನ್ನು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ವಿರೋಧ ಮಾಡುವಂಥದ್ದು ಇರುತ್ತೆ, ಹೇಳುವಂಥದ್ದು ಇರುತ್ತೆ, ಆದರೆ ವಾಸ್ತವದ ದೃಷ್ಟಿಯಿಂದ ನೋಡಿದಾಗ ಗ್ರಾಮೀಣ ಭಾಗದಲ್ಲಿ ಇದು ಪರಿಣಾಮನೇ ಬೀರಿಲ್ಲ ಅಂತ ಹೇಳ್ತೀರಾ, ಅಥವಾ ಪರಿಣಾಮ ಬೀರಿದೆ ಅಂತೇಳಿ ಅನಿಸುತ್ತಾ? BJP ಹಿಂಗೆ ಅಸೆಸ್ ಮಾಡಿದ್ದನ್ನು ನೋಡಿ, ನಾನು ಕೂಡ ಆರೋಗ್ಯ ಸಚಿವನ ಇದ್ದಾಗ ನಮ್ಮ ಮಡಿಲು ಯೋಜನೆ ಅಂತಂದು ಯಾರು ಹೆರಿಗೆ ಆದಾಗ ಮನೆಗೆ ಹೋಗ್ಬೇಕಾದ್ರೆ ಅವ್ರಿಗೊಂದು 3 ತಿಂಗಳ ಕಿಟ್ಟನ್ನು ಕೊಟ್ಟು ನೆಮ್ಮದಿಯಿಂದ ಮಗು ಬದುಕಬೇಕು ಅನ್ನೋದು ಒಳ್ಳೆಯ ದೃಷ್ಟಿಯಿಂದ ಮಾಡಿರೋದು. ನಾನೇನು ಓಟ್ ದೃಷ್ಟಿಯಿಂದ ಮಾಡಿಲ್ಲ, ಓಟ್ ಹಾಕ್ತಾರೆ ನನಗೆ ಅಂತ ಮಾಡಿಲ್ಲ, ಸದುದ್ದೇಶದಿಂದ ನಾನು ಮಾಡಿದ್ದೀನಿ. ಆದರೆ ಕಾಂಗ್ರೆಸ್ ಅವರು ಓಟ್ಗೋಸ್ಕರ ಮಾಡಿದ್ದಾರೆ. ಅವರು ಈ ಗ್ಯಾರಂಟಿ ಯೋಜನೆಗಳು 2,000 ರೂಪಾಯಿ ಕೊಡ್ತೀನಿ ಅನ್ನೋದು ಓಟ್ಗೋಸ್ಕರ ಮಾಡಿರೋವಂಥದ್ದು, ಸ್ವಾರ್ಥ ಇದರಲ್ಲಿ. ಈ ಕಳೆದ 4-5 ತಿಂಗಳಿಂದ ನೋಡ್ತಾ ಇದ್ದೀನಿ, ಇದು ಸಿದ್ದರಾಮಯ್ಯನ ಮನೆಯಿಂದ ಕೊಟ್ಟಿಲ್ಲ, DK ಶಿವಕುಮಾರ್ ಮನೆಯಿಂದ ಕೊಟ್ಟಿಲ್ಲ, ಇದು ನಮ್ಮ ಗಂಡನ ಮೇಲೆ ತೆರಿಗೆ ಹಾಕಿ ನಮ್ಮ ಎಲೆಕ್ಟ್ರಿಸಿಟಿ ಚಾರ್ಜ್ ಜಾಸ್ತಿ ಮಾಡಿದ್ರು, ಹಾಲಿಂದು 3 ರೂಪಾಯಿ ಜಾಸ್ತಿ ಮಾಡಿದ್ರು, ಎಣ್ಣೆ ರೇಟು 50 ರೂಪಾಯಿ ಒಂದು ಕ್ವಾರ್ಟ್ರಿಗೆ ಮಾಡಿದ್ರು. ದಿನ ಒಬ್ಬ ಒಂದು ಕ್ವಾರ್ಟ್ರ್ ಕುಡಿದ್ರೆ ಅದೇ 2,000 ರೂಪಾಯಿ ಆಗೋತತ್ತೆ. ಅಂದರೆ ನಮ್ಮ ಯಜಮಾನ್ರ ಹತ್ರ ದುಡ್ಡು ಕಿತ್ತು ಗಂಡನ ಹತ್ರ ಕಿತ್ತು ಹೆಂಡತಿ ಕೊಡುವಂಥ ಸ್ಥಿತಿ. ಆದರೆ ನೀವು ಕೂಡ ಫ್ರೀ ಕೊಡ್ತೀರಿ. ಈಗ ನೀವು ಉಚಿತವಾಗಿ ನಾವು ಅಕ್ಕಿ ಕೊಡ್ತಾ ಇದ್ವಿ, 80 ಕೋಟಿ ಕುಟುಂಬಗಳಿಗೆ ಕೊಡ್ತಿದ್ವಿ, ಕೇಂದ್ರ ಸರ್ಕಾರದ ಉಚಿತವಾಗಿ ಕೊಡ್ತೀವಿ ಅಂತ ಹೇಳ್ತೀರಿ, ಉಚಿತವಾಗಿ ಸೌರ ವಿದ್ಯುತ್ತನ್ನ ಹಾಕ್ಕೊಡ್ತೀವಿ ಮನೆಗಳಿಗೆ ಅಂತ ಹೇಳ್ತಿದ್ದೀರಿ. ಇವೆಲ್ಲ ಹಾಗಾದ್ರೆ ನೀವು ಕೊಟ್ಟರೆ ಉಚಿತ ಓಕೆ, ಅವ್ರು ಕೊಟ್ಟರೆ ಉಚಿತ ಯಾಕೆ ಅನ್ನುವಂಥದ್ದನ್ನು ಯಾವ ಸ್ವರೂಪದಲ್ಲಿ ನೀವು ಕೇಳ್ತಾ ಇದ್ದೀರಿ? ಈ ಕಾಂಗ್ರೆಸ್ ಅವರು ಹೇಳ್ತಾ ಇರೋದು ನಾವು ಗ್ಯಾರಂಟಿ ಉಚಿತ ಕೊಡ್ತೀನಿ ಅಂತ. ಮೋದಿಯವರು ಹಿಂದೆ ಹೇಳಿದ್ರಲ್ಲ, ಅಕ್ಕಿ ಕೊಡ್ತಾ ಇದ್ರಲ್ಲ, ಅವರೇನು ಹೇಳಿಲ್ಲ. ಈಗ ಸೋಲಾರ್ ಇದನ್ನು ಸಬ್ಸಿಡಿ ರೇಟಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಫ್ರೀ ಆಗಲ್ಲ, ಸಬ್ಸಿಡಿ ರೇಟಲ್ಲಿ ಕೊಡ್ತಾ ಇರೋದು. ಅಂದರೆ ಪ್ರತಿ ಮನೆಯಲ್ಲೂ ಕೂಡ ಇನ್ಮೇಲೆ ಸೋಲಾರಲ್ಲಿ ಎಲೆಕ್ಟ್ರಿಕ್ ತೊಗೊಳೋ ಅಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀರಿ. ಡ್ರಿಂಕಿಂಗ್ ವಾಟರ್ ಮನೆಗೂ ಟ್ಯಾಪ್ ವಾಟರ್ ಕೊಡಬೇಕು ಅನ್ನೋ ಒಂದು ಯೋಜನೆಯನ್ನು ನಾವು ಮಾಡಿದ್ದೀರಿ. ಇವೆಲ್ಲನೂ ಕೂಡ ಜನಗಳಿಗೆ ನಾವು ಮೂಲಭೂತ ಏನಿದೆ, ಮೂಲಭೂತವಾಗಿ ನಾವು ಗಾಳಿ, ನೀರು, ಆಹಾರ, ಇವೆಲ್ಲ ವಿದ್ಯಾಭ್ಯಾಸ ಮತ್ತು ಆರೋಗ್ಯ, ಇದು ನಾವು ಕೊಡಬೇಕಾದ ಕರ್ತವ್ಯ, ಒಂದು ಸರ್ಕಾರದ ಕರ್ತವ್ಯ. ಅದನ್ನು ನಾವು ಮಾಡ್ತಾಯಿದ್ದೀರಿ. ನಾವು ಯಾರಿಗೂ ಕ್ಯಾಶ್ ಏನು ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಪರಿಹಾರ ಬರಬೇಕಾಗಿತ್ತ ಬೇಕಿರಲಿಲ್ವಾ? ಬರದ ವಿಚಾರದಲ್ಲಿ ಕಾಂಗ್ರೆಸ್ ಅವರು ಮೈ ಪರ್ಚ್ಕೊತಾ ಇದ್ದಾರೆ. ಯಾಕೆ ಅಂತಂದರೆ ಅವರ ಸರ್ಕಾರ ದಿವಾಳಿಯ ಅಂಚಿಗೆ ಬಂದ್ಬಿಟ್ಟಿದೆ. ಪ್ರತಿ ಬಡ್ಜೆಟಲ್ಲೂ ಕೂಡ ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡುವಾಗ ಪ್ರತಿ ರಾಜ್ಯ ಕೂಡ ಈ ಡಿಸಾಸ್ಟರ್ಗೋಸ್ಕರ ಈ ರಾಜ್ಯಗಳಿಗೆ ಇಂತಿಷ್ಟು ಅಮೌಂಟ್ ಅಂತ ಫಿಕ್ಸ್ ಆಗ್ಬಿಟ್ಟಿರ್ತದೆ. ಅದು ಮೊದಲೇ ಅದನ್ನು SDRF ಫಂಡ್ ಅಂತೀರಿ, ಸ್ಟೇಟ್ ಡಿಸಾಸ್ಟರ್ ಫಂಡ್. ಅದು ಕೇಂದ್ರ ಸರ್ಕಾರ ಕೊಟ್ಬಿಡ್ತೈತೆ. ಕರ್ನಾಟಕದವ್ರು ಏನು ಹೇಳ್ತಾ ಇದ್ದಾರೆ, ನಾವು ಫಸ್ಟ್ ಕೊಟ್ಬಿಟ್ಟಿದ್ದೀರಿ, ಫಸ್ಟ್ ಕೊಡಿ ಅಂತ. ಆ ಸ್ಕೀಮ್ ಎಲ್ಲೂ ಇಲ್ಲ. ಈಗ ಯಾವುದೋ ಮೈಸೂರವ್ರು ನಾವು ಫಸ್ಟ್ ಸಬ್ಮಿಟ್ ಮಾಡಿದ್ದೀರಿ ಮೆಮೊರಂಡಮ್, ನಮ್ಮ ಫಸ್ಟ್ ಕೊಡಿ ಅಂದರೆ ಹಂಗೆ ಕೊಡೋಕ್ಕೆ ಬರಲ್ಲ. ಆದರೆ ಅಕ್ಟೋಬರ್ ತಿಂಗಳಲ್ಲಿ ಕೇಂದ್ರಕ್ಕೆ ವರದಿ ಸಲ್ಲಿಕೆ ಆಗಿದೆ, ನವೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿ ಹೋಗಿದ್ದಾರೆ, ಡಿಸೆಂಬರ್ ತಿಂಗಳಲ್ಲಿ ಸಭೆ ಕರಿಬೇಕಾಗಿತ್ತು, ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ತನಕ ಎಲೆಕ್ಷನ್ ಡಿಕ್ಲೇರ್ ಆಗಿರಲಿಲ್ಲ, ಮಾರ್ಚ್ ತಿಂಗಳಲ್ಲಿ 16ನೇ ತಾರೀಕಿಗೆ ಎಲೆಕ್ಷನ್ ಡಿಕ್ಲೇರ್ ಆಗಿದೆ. ಇಷ್ಟು ಅವಧಿಯಲ್ಲೂ ಕೂಡ ಕೇಂದ್ರದಿಂದ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಲ್ವಾ ಅಶೋಕ್ ಅವರೇ? ನೀವು ವಿರೋಧ ಪಕ್ಷ ನಾಯಕರ ಮಾತ್ರ ಅಲ್ಲ, ಹಿಂದೆ ಕಂದಾಯ ಸಚಿವರ ಕೆಲಸ ಮಾಡಿದಂಥವ್ರು ನೀವು. ಹಾಗಾದ್ರೆ ರಾಜ್ಯಗಳ ಮೇಲೆ ಒತ್ತಡವನ್ನು ಹೇಳುವಂಥದ್ದು ಎಷ್ಟು ಮಟ್ಟಿಗೆ ಇದು? ನೀವು ತಪ್ಪು ಮಾಡಿದ್ದೀರಾ, ಡಿಲೇ ಮಾಡಿದ್ದೀರಾ 3.5 ತಿಂಗಳು. ಮತ್ತೆ ಇಡೀ ದೇಶದಲ್ಲಿರೋ ಎಲ್ಲ ರಾಜ್ಯಗಳು ವರದಿ ಕೊಡಬೇಕಲ್ಲ. ಎಲ್ಲ ರಾಜ್ಯಗಳು ವರದಿ ಕೊಟ್ಟ ಮೇಲೆ ತಾನೇ ಮೀಟಿಂಗ್ ಆಗಬೇಕು. ಒಂದು ರಾಜ್ಯದ ವರದಿ ತಗೊಂಡು ಮೀಟಿಂಗ್ ಎಲ್ಲೂ ಮಾಡಲ್ಲ, ಇತಿಹಾಸ ಇಲ್ಲ. ಆಯಿತು ಹೇಳಿ, ಓಕೆ, ಮನಮೋಹನ್ ಸಿಂಗ್ ನೀವು ಹೇಳಿದ್ರಿ ಮೋದಿಯವರು ತಪ್ಪು ಮಾಡಿದ್ದಾರೆ, ಅನ್ಯಾಯ ಅಲ್ವಾ? ಇಷ್ಟು ದಿನ ಆಗ್ಬಿಟ್ಟಿದೆ, ಇಷ್ಟು ತಿಂಗಳು, ಡಿಸೆಂಬರಲ್ಲಿ ಕೊಟ್ಟರು, ಜನವರಿ ಏನೋ ಹೇಳಿದ್ರಿ, ತಾವು ಹೇಳಿದ್ರಿ, ತಮಗೆ ಕಾಂಗ್ರೆಸ್ ಅವ್ರು ಕೇಳಿರೋ ಪ್ರಶ್ನೆಯನ್ನು ಕೇಳಿದ್ರಿ. ಓಕೆ, ಮನಮೋಹನ್ ಸಿಂಗ್ ಇದ್ದಾಗ 10 ವರ್ಷ ಇದ್ರಲ್ಲ, ಆವಾಗ ಹೆಂಗೆ ಪರಿಹಾರ ಮಾಡಿದ್ರು? 11 ತಿಂಗಳು ಕೊಟ್ಟಿದ್ದಾರೆ. ನನ್ನ ಹತ್ರ ದಾಖಲೆ ಕೊಡ್ತೀನಿ ನಿಮಗೆ. 11 ತಿಂಗಳು, ಇನ್ನೊಂದು ಸರಿ 9 ತಿಂಗಳು, ಇನ್ನೊಂದು ಸರಿ 8 ತಿಂಗಳು, ಇವೆಲ್ಲ ದಾಖಲೆ ಆನ್ ರೆಕಾರ್ಡ್. ನಾನು ರೆಕಾರ್ಡ್ ಕೊಡ್ತೀನಿ ಅವ್ರಿಗೆ ಅಷ್ಟೂ. ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ 9 ತಿಂಗಳು 11 ತಿಂಗಳಿಗೆ ಪರಿಹಾರ ಬಿಡುಗಡೆ ಮಾಡಿದ್ದಾರೆ, ದಾಖಲೆ ಇದೆ. ನೀವು 11 ತಿಂಗಳು 9 ತಿಂಗಳಿಗೆ ಬಿಡುಗಡೆ ಮಾಡಿಬಿಟ್ಟು BJP ಅವ್ರನ್ನ ಕತ್ತುಪಟ್ಟಿ ಹಿಡಿತೀರಾ ನೀವು?
ನಿಮ್ಮ ಯೋಗ್ಯತೆಗೆ ನಾನು ದಾಖಲೆ ಕೊಡ್ತೀನಲ್ಲ, ಸುಳ್ಳು ಅಂತ ಹೇಳ್ಬಿಡಿ. ನಾನು 11 ತಿಂಗಳು ದಾಖಲೆ ಕೊಡ್ತೀನಿ ನೀವು ಬಿಡುಗಡೆ ಮಾಡಿರೋದು ಹಣನ. ಕಾಂಗ್ರೆಸ್ ಅವರು ಕಡೆದಾಗಿ ಬಿಜೆಪಿಯ ಹೊಸ ಜೋಡೆತ್ತುಗಳು ತಮ್ಮ ಟಾರ್ಗೆಟನ್ನು ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ? ನೋಡಿ, ನಾನು ಉತ್ಪ್ರೇಕ್ಷೆ ಮಾತಾಡಲ್ಲ. ಇಲ್ಲಿ ಯಾವ ಜೋಡೆತ್ತೂ ವರ್ಕೌಟ್ ಆಗಲ್ಲ. ಇಲ್ಲಿ ಕರ್ನಾಟಕದಲ್ಲಿ, ದೇಶದಲ್ಲಿ ಒಂದೇ ಒಂದೆತ್ತು, ದೇಶವನ್ನು ಮುನ್ನಡೆಸುವಂಥ ಒಂದೇ ಒಂದೆತ್ತು. ಆ ಎತ್ತು ನರೇಂದ್ರ ಮೋದಿ. ಆ ಮೋದಿಯ ನೇತೃತ್ವದಲ್ಲೇ ಎಷ್ಟು ರಿಸಲ್ಟ್ ಬರುತ್ತೋ ಅದೆಲ್ಲ ಮೋದಿ ವೇವಿಂದನೇ ಬರೋದು. ಮೋದಿ ಕೆಲಸ 10 ವರ್ಷ ಏನು ಮಾಡಿದ್ದಾರೆ ದೇಶಕ್ಕೋಸ್ಕರ, ಮೋದಿಗೋಸ್ಕರ ಈ ಸರಿ ಜನ ಓಟ್ ಹಾಕ್ತಾರೆ. ಆ ವಾತಾವರಣ ಇದೆ ಕರ್ನಾಟಕದಲ್ಲಿ. ನಾವು 28ಕ್ಕೆ 28 ಗೆಲ್ತೀರಿ ಬಿಕಾಸ್ ಆಫ್ ಮೋದಿ. ಅಶೋಕ್ನಿಂದ ಏನು ಗೆಲ್ಲಲ್ಲ, ಇನ್ನೊಬ್ಬರಿಂದ ಏನು ಗೆಲ್ಲಲ್ಲ. ದಿಸ್ ಟೈಮ್ ಇತಿಹಾಸದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. ಇತಿಹಾಸದಲ್ಲಿ ಈ ಥರದ ಒಬ್ಬ ವ್ಯಕ್ತಿಗೆ ಇಷ್ಟೊಂದು ಜನ ಒಂದು ರೀತಿ ಭರವಸೆ, ವಿಶ್ವಾಸ, ಅಭಿಮಾನ, ಈ ದೇಶವನ್ನು ಕಾಯುವಂಥ ಕಾವಲುಗಾರ ನರೇಂದ್ರ ಮೋದಿ ಒಬ್ಬರೇ. ಅವ್ರಿಗೆ ಯಾರೂ ಇಲ್ಲ, ಅವ್ರಿಗೆ ಮಕ್ಕಳಿಲ್ಲ, ಮರಿ ಇಲ್ಲ. ಅವ್ರು ಏನು ಮಾಡಿದ್ರು ದೇಶಕ್ಕೋಸ್ಕರ ಮಾಡ್ತಾರೆ ಅಂತ ನಂಬಿಟ್ಟಿದ್ದಾರೆ ಜನ. ಅದಕ್ಕೋಸ್ಕರ ಏನೇ ಸೀಟ್ ಗೆದ್ದರೂ ಕೂಡ ಇದು ಮೋದಿಯವರ ಸೀಟು. ಇದರಲ್ಲಿ ಅಶೋಕನ ಪಾತ್ರ, ಇನ್ನೊಬ್ಬರ ಪಾತ್ರ, ಯಾರ ಪಾತ್ರನೂ ಇರಲ್ಲ. ಓನ್ಲಿ ಒನ್, ದ ಲೀಡರ್, ಸೂಪರ್ ಲೀಡರ್, ದಟ್ ಈಸ್ ದ ಮೋದಿ. ಧನ್ಯವಾದ ಅಶೋಕ್ ಅವರ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಇದು ಅಶೋಕ್ ಅವರ ನೇರವಾದಂತಹ ಮಾತು ಮತ್ತು ಮೋದಿಯವರ ಮೇಲಿರುವಂತಹ ಅಚಲ ವಿಶ್ವಾಸ. ಆ ವಿಶ್ವಾಸದಿಂದಲೇ 28ಕ್ಕೆ 28 ಸೀಟನ್ನು ಕರ್ನಾಟಕದಲ್ಲಿ ಗೆಲ್ತೀವಿ ಅನ್ನುವಂತಹ ವಿಶ್ವಾಸವನ್ನು ಅಶೋಕ್ ಅವರು ಕೂಡ ಹೊಂದಿರುವಂಥದ್ದು. ನಮಸ್ಕಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ, ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.